ಆಯುರ್ವೇದ ಕ್ಷೇತ್ರದಲ್ಲೇ ತುಂಬ ಫೇಮಸ್ ಇರುವಂತಹ ಗಿಡಮೂಲಿಕೆ ಇದು. ನೀವು ಪ್ರತಿದಿನ ತಿಂದಷ್ಟು ಪ್ರತಿದಿನ ನಿಮ್ಮ ಶಕ್ತಿಯನ್ನು ಜಾಸ್ತಿ ಮಾಡುವಂತಹ ಗಿಡಮೂಲಿಕೆ ಇದು. ಗಂಡಸರಲ್ಲಿ ವೀರ್ಯವನ್ನು ಜಾಸ್ತಿ ಮಾಡುವಂತಹ ಹಾಗೂ ಇಡೀ ಇಂಟರ್ನೆಟ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಸರ್ಚ್ ಆಗಿರುವಂತಹ ಗಿಡಮೂಲಿಕೆ ಯಾವುದಾದ್ರು ಇದ್ರೆ ಅದೇ ಈ ಗಿಡಮೂಲಿಕೆ. ಹಾಗಾದ್ರೆ ಯಾವ್ದು ಈ ಗಿಡಮೂಲಿಕೆ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ನಾವು ಆಯುರ್ವೇದದಲ್ಲೇ ಪ್ರಸಿದ್ಧವಾಗಿರುವಂತಹ ಒಂದು ಗಿಡಮೂಲಿಕೆ ಬಗ್ಗೆ ತಿಳ್ಕೊಳ್ಳೋಣ. ಅದರ ಹೆಸರೇ ಅಶ್ವಗಂಧ. ಇದನ್ನ ನಾವು ಸೈಂಟಿಫಿಕಲಿ ವಿಥೇನಿಯಾ ಸೋಮ್ನಿಫೆರಾ ಅಂತ ಕರಿತೀವಿ. ಇದರ ಹೆಸರು ಅಶ್ವಗಂಧ. ಯಾಕೆ ಅಶ್ವಗಂಧ ಅಂತಂದ್ರೆ, ಅಶ್ವ ಅಂದ್ರೆ ಸ್ನೇಹಿತರೆ ಕುದುರೆ ಅಂತ, ಗಂಧ ಅಂದ್ರೆ ಸ್ಮೆಲ್ ಅಂತ. ನೋಡಿ, ಯಾವುದೇ ಒಂದು ಪ್ರಾಣಿ ಹತ್ರ ಹೋದ್ರೆ ಅದರದ್ದೇ ಆದಂತ ಒಂದು ಸ್ಮೆಲ್ ಇರ್ತದೆ. ಫಾರ್ ಎಕ್ಸಾಂಪಲ್, ಕುರಿ ಅಥವಾ ಮೇಕೆ ಹತ್ರ ಹೋದ್ರೆ ಅದರದ್ದೇ ಆದಂತ ಒಂದು ಸ್ಮೆಲ್ ಇರುತ್ತೆ. ಹುಲಿ ಸಿಂಹ ಹತ್ರ ಹೋದ್ರೆ ಅದರದ್ದೇ ಆದಂತ ಒಂದು ಸ್ಮೆಲ್ ಇರುತ್ತೆ. ಹಾಗೇನೆ ಕುದುರೆ ಹತ್ರ ಹೋದ್ರೆ ಅದರದ್ದೇ ಆದಂತ ಒಂದು ಸ್ಮೆಲ್ ಇರುತ್ತೆ. ಈ ಗಿಡಮೂಲಿಕೆಯಿಂದ ಕುದುರೆಯ ರೀತಿಯಾದಂತಹ ಒಂದು ಗಂಧ, ಸುವಾಸನೆ ನಮಗೆ ಬರ್ತದೆ. ಹಾಗಾಗಿ ಅದಕ್ಕೆ ಅಶ್ವಗಂಧ ಅನ್ನುವಂತ ಒಂದು ಹೆಸರಿದೆ ಸ್ನೇಹಿತರೆ. ಇವತ್ತಿನ ದಿನ ಈ ಒಂದು ಅಶ್ವಗಂಧದ 10 ಪ್ರಮುಖ ಉಪಯೋಗಗಳು, ಬೆನಿಫಿಟ್ಸ್ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನ ಬಲ್ಯ ಅಂತ ಕರೀತಾರೆ. ಏನಿದು ಬಲ್ಯ ಅಂತಂದ್ರೆ, ನಮ್ಮ ಬಲವನ್ನ, ನಮ್ಮ ಶಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿ ಸ್ನೇಹಿತರೆ ಹೇಳ್ತಾರೆ, ಆಯುರ್ವೇದದಲ್ಲಿ ರಿಸರ್ಚ್ ಮಾಡೋದಿಲ್ಲ ಏನಿಲ್ಲ, ಎಕ್ಸ್ಪೆರಿಮೆಂಟ್ಸ್ ಮಾಡೋದಿಲ್ಲ ಏನಿಲ್ಲ ಅಂತ. ಸೊ ಇದಕ್ಕೊಂದು ಒಳ್ಳೆಯಾದಂತ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಒಂದ್ಸತಿ ಏನಾಗುತ್ತೆ, ಈ ಅಶ್ವಗಂಧವನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಇಲಿಗಳನ್ನ ತಗೊಳ್ತಾರೆ. ಫಸ್ಟ್ ದಿನ ಈ ಇಲಿಗಳನ್ನ ನೀರಿನಲ್ಲಿ ಈಜ್ಲಿಕ್ಕೆ ಬಿಡ್ತಾರೆ. ಇದು ಸ್ವಲ್ಪ ಹೊತ್ತು ಈಜುತ್ತೆ, ಅದಾದ್ಮೇಲೆ ಮುಳುಗ್ಲಿಕ್ಕೆ ಶುರು ಆಗುತ್ತೆ. 2ನೇ ದಿನ ಏನ್ ಮಾಡ್ತಾರೆ, ಅದೇ ಇಲಿಗಳಿಗೆ ಈ ಅಶ್ವಗಂಧವನ್ನ ತಿನ್ನಿಸಿ ಮತ್ತೆ ಈಜ್ಲಿಕ್ಕೆ ಬಿಡ್ತಾರೆ. ಮೊದಲನೇ ದಿನಕ್ಕೆ ಕಂಪೇರ್ ಮಾಡಿದಾಗ 2ನೇ ದಿನ ಇಲಿಗಳು ಜಾಸ್ತಿ ಹೊತ್ತು ನೀರಿನಲ್ಲಿ ಈಜಿಸ್ತವೆ. ಅಂದ್ರೆ ಅರ್ಥ ಏನು, ಈ ಇಲಿಗಳಿಗೆ ಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಮತ್ತೆ ಈ ಶಕ್ತಿ ಎಲ್ಲಿಂದ ಬಂತು? ಅಶ್ವಗಂಧದಿಂದ ಬಂತು. ಆಯುರ್ವೇದದಲ್ಲಿ ಪ್ರತಿಯೊಂದು ಗಿಡಮೂಲಿಕೆ ಬಗ್ಗೆ ಕೂಡ ರಿಸರ್ಚ್ ಆಗೇ ಆಗುತ್ತೆ ಸ್ನೇಹಿತರೆ. ನಿಮಗೆ ಶಕ್ತಿ ಬೇಕಾ? ನೀವು ಸ್ವಿಮ್ಮಿಂಗ್ ಮಾಡ್ತೀರಾ, ಜಿಮ್ಮಿಗೆ ಹೋಗ್ತೀರಾ, ಓಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಅಥವಾ ಪ್ರತಿನಿತ್ಯ ನೀವು ಮಾಡುವಂತಹ ಕೆಲಸಕ್ಕೇನೆ ನಿಮ್ಮಲ್ಲಿರುವಂಥ ಶಕ್ತಿ ನಿಮಗೆ ಸಾಲ್ತಾ ಇಲ್ವಾ? ಇನ್ನು ಹೆಚ್ಚಿಗೆ ಶಕ್ತಿ ಬೇಕು ಅನ್ನಿಸ್ತಾ ಇದೆಯಾ? ಹಾಗಿದ್ರೆ ಅಶ್ವಗಂಧ ಇದೆಲ್ಲದಕ್ಕೂ ಒಳ್ಳೆಯ ಉತ್ತರ ಸ್ನೇಹಿತರೆ. ಇನ್ನು 2ನೇದಾಗಿ ಇದನ್ನ ನಾವು ರಸಾಯನ ಅಂತ ಕರಿತೀವಿ. ರಸಾಯನ ಅಂದ್ರೇನು? ಇಮ್ಯುನಿಟಿ ಬಿಲ್ಡರ್ಸ್. ನಮಗೆ ಪದೇ ಪದೇ ಹುಷಾರ್ ತಪ್ತಾ ಇದೆ ಅಂತಂದ್ರೆ ಈ ಒಂದು ಅಶ್ವಗಂಧ ಗಿಡಮೂಲಿಕೆ ಏನಿದೆ ಇದು ನಮ್ಮ ಇಮ್ಯುನಿಟಿಯನ್ನ ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ಇನ್ನು 3ನೇದು ಮತ್ತೆ 4ನೇದಾಗಿ ನಾವು ಆಮವಾತ ಮತ್ತೆ ಸಂಧಿವಾತದಲ್ಲಿ ಉಪಯೋಗಿಸ್ತೀವಿ. ಏನಿದು ಆಮವಾತ ಅಂತಂದ್ರೆ, ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಕರಿತೀವಿ. ಸಂಧಿವಾತ ಅಂತಂದ್ರೆ ನಮ್ಮ ಮಂಡಿ ಸವಿಯೋದು, ಇದನ್ನ ಸಂಧಿವಾತ ಅಂತ ಕರಿತೀವಿ. ಇವೆರಡರಲ್ಲೂ ಏನಾಗುತ್ತೆ, ಶಕ್ತಿ ಕುಂದಿರುತ್ತೆ. ನಮ್ಮ ದೇಹದಲ್ಲಿರುವಂತ ಶಕ್ತಿ ಜಾಸ್ತಿ ಮಾಡ್ಲಿಕ್ಕೆ ಮತ್ತೆ ಇವೆರಡು ಕಾಯಿಲೆಗಳಲ್ಲಿ, ಆಮವಾತ ಮತ್ತೆ ಸಂಧಿವಾತಗಳಲ್ಲಿ ನಾವು ಅಶ್ವಗಂಧವನ್ನ ಯಥೇಚ್ಛವಾಗಿ ಉಪಯೋಗಿಸ್ಬೋದು. ಇನ್ನು 5ನೇದಾಗಿ ನಿದ್ರಾನಾಶ ಅಂತ ಕರಿತೀವಿ. ಏನಿದು ನಿದ್ರಾನಾಶ? ಯಾರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ರಾತ್ರಿ ಮಲ್ಕೊಂಡಾಗ ನಿದ್ದೆ ಬೇಗ ಬರೋದಿಲ್ಲ, ತುಂಬಾ ಲೇಟ್ ಆಗಿ ಬರ್ತಾ ಇದೆ, ಮತ್ತೆ ಮಲ್ಕೊಂಡ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎಚ್ಚರ ಆಗ್ಬಿಡುತ್ತೆ, ತುಂಬಾ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ, ನಿದ್ದೆ ಮಾಡ್ದಂಗೆ ಇರಲ್ಲ, ಬೆಳಿಗ್ಗೆ ಎದ್ದಾಗ ಫ್ರೆಶ್ನೆಸ್ ಇರೋದಿಲ್ಲ, ಅಂಥವ್ರಿಗೆಲ್ಲ ಅಶ್ವಗಂಧ ಒಂದು ಒಳ್ಳೆ ಉತ್ತರ ಆಗ್ಬೋದು ಸ್ನೇಹಿತರೆ. ಇನ್ನು 6ನೇದಾಗಿ ಆಂಗ್ಸೈಟಿ, ನರ್ವಸ್ನೆಸ್. ಯಾರಿಗಾದ್ರೂ ಯಾವ್ದಾದ್ರು ಒಂದು ಕೆಲಸ ಹೇಳ್ಬಿಟ್ರೆ ತುಂಬಾ ಆತಂಕಕ್ಕೊಳಗಾಗ್ಬಿಡ್ತಾರೆ. ಸೊ ಆ ಥರ ವ್ಯಕ್ತಿತ್ವಗಳಲ್ಲಿ ಈ ಅಶ್ವಗಂಧ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. 7ನೇದಾಗಿ ಆಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ. ಇನ್ಫ್ಲಮೇಟರಿ ಅಂತಂದ್ರೆ ಊತ. ಶರೀರದಲ್ಲಿ ಊತಗಳಿದ್ರೆ ಈ ಒಂದು ಕಂಡೀಷನ್ ನಲ್ಲಿ ಅಶ್ವಗಂಧ ಉಪಯೋಗ ಆಗುತ್ತೆ. 8ನೇದಾಗಿ ಕೆಮ್ಮು. ಯಾರಿಗೆಲ್ಲ ಕೆಮ್ಮಿದೆ ಅಂಥವ್ರಿಗೆ ಈ ಅಶ್ವಗಂಧ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. 9ನೇದಾಗಿ ಇದನ್ನ ಕ್ಷತದಲ್ಲಿ ಯೂಸ್ ಮಾಡ್ತೀವಿ. ಕ್ಷತ ಅಂದ್ರೇನು? ಯಾರಾದ್ರೂ ಬಿದ್ದಿರ್ತಾರೆ, ಗಾಯ ಆಗಿರುತ್ತೆ, ಏಟಾಗಿರುತ್ತೆ, ಮೈಕೈ ನೋವಾಗಿರುತ್ತೆ, ಆಕ್ಸಿಡೆಂಟ್ಸ್ ಆಗಿರುತ್ತೆ, ಮೂಳೆ ಮುರಿದಿರುತ್ತೆ, ಇಂಥ ಒಂದು ಕಂಡೀಷನ್ ನಲ್ಲಿ ಈ ಒಂದು ಅಶ್ವಗಂಧ ಬೇಗ ರಿಕವರ್ ಆಗ್ಲಿಕ್ಕೆ ಮತ್ತೆ ನಮ್ಮ ಮೈಕೈ ನೋವನ್ನು ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು 10ನೇದು ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಫೇಮಸ್ ಅಂತಂದ್ರೆ ಶುಕ್ರಲ ಅಂತ. ಏನು ಹಾಗಂದ್ರೆ, ನಮ್ಮ ಸ್ಪರ್ಮ್ ಕೌಂಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ, ಮೊಟಿಲಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ, ಮತ್ತೆ ಸೆಮನ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡಲಿಕ್ಕೆ
ಈ ಅಶ್ವಗಂಧ ತುಂಬಾನೇ ಉಪಯುಕ್ತ ಸ್ನೇಹಿತರೆ. ಇದನ್ನ ಹೇಗೆ ಉಪಯೋಗಿಸ್ಬೇಕು? ಸಾಮಾನ್ಯವಾಗಿ ಅಶ್ವಗಂಧ ಪೌಡರ್ ರೂಪದಲ್ಲಿ, ಅದನ್ನ ನಾವು ಆಯುರ್ವೇದದಲ್ಲಿ ಚೂರ್ಣ ಅಂತ ಕರಿತೀವಿ. ಚೂರ್ಣದ ರೂಪದಲ್ಲಿ ಸಿಗುತ್ತೆ, ಟಾನಿಕ್ ರೂಪದಲ್ಲಿ ಸಿಗುತ್ತೆ, ಟ್ಯಾಬ್ಲೆಟ್ ರೂಪದಲ್ಲಿ ಸಿಗುತ್ತೆ, ಅಶ್ವಗಂಧ ಲೇಹ್ಯ ಅಂದ್ರೆ ಹಲ್ವದ ರೀತಿಯಲ್ಲಿ ಸಿಗುತ್ತೆ, ಅಶ್ವಗಂಧ ಘೃತ ಅಂದ್ರೆ ತುಪ್ಪದ ರೀತಿಯಲ್ಲೂ ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ನಿಮ್ಮ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತಗೊಳ್ಳೋದು ಒಳ್ಳೇದು ಸ್ನೇಹಿತರೆ. ಸಾಮಾನ್ಯವಾಗಿ ಹೇಗೆ ಯೂಸ್ ಮಾಡ್ತೀವಿ? ಅರ್ಧ ಚಮಚ ಅಶ್ವಗಂಧ ಪೌಡರ್ನ ಅಥವಾ ಚೂರ್ಣವನ್ನ ನಾವು ಅರ್ಧ ಲೋಟ ಹಾಲಿಗೆ ಮಿಕ್ಸ್ ಮಾಡಿ ಕುಡಿಬಹುದು. ಟೇಸ್ಟಿಗೆ ಬೇಕಾದ್ರೆ ಸ್ವಲ್ಪ ಸಕ್ಕರೆ ಅಥವಾ ಕಲ್ಲು ಸಕ್ಕರೆಯನ್ನ ಮಿಕ್ಸ್ ಮಾಡಿಕೊಂಡು ತಗೋಬಹುದು. ಯಾರಿಗೆಲ್ಲ ಶುಗರ್ ಇದೆ ಅಂಥವ್ರು ಕಲ್ಲು ಸಕ್ಕರೆಯನ್ನು ಉಪಯೋಗಿಸೋದು ಬೇಡ, ಬರೀ ಹಾಲು ಮತ್ತೆ ಅಶ್ವಗಂಧ ಪೌಡರ್ ಅನ್ನ ಉಪಯೋಗಿಸ್ಬೋದು. ಯಾವಾಗ ಸೇವಿಸಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ನಂತರ ಇದನ್ನ ಸೇವಿಸಿ. ಅದಾದ್ಮೇಲೆ ಹೊಟ್ಟೆ ಹಸುವಾಗುವವರೆಗೂ ಮತ್ತೆ ಬೇರೆ ಏನನ್ನು ಕೂಡ ತಿನ್ನಬಾರದು. ನೀವು ಒಳ್ಳೆ ಕ್ವಾಲಿಟಿ ಅಶ್ವಗಂಧ ಯೂಸ್ ಮಾಡಿದ್ರೆ ಮಾತ್ರ ಮೇಲೆ ಹೇಳಿರುವಂತಹ 10 ಬೆನಿಫಿಟ್ಸ್ ನಿಮಗೆ ಗೊತ್ತಾಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಒಳ್ಳೆ ಕ್ವಾಲಿಟಿ ಅಶ್ವಗಂಧವನ್ನ ಉಪಯೋಗಿಸಿ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಯಾರು ಇದನ್ನು ಯೂಸ್ ಮಾಡಬಾರ್ದು ಅಂತಂದ್ರೆ, ಯಾರೆಲ್ಲ ಪಿತ್ತಲ ಪ್ರಕೃತಿಯವರು ಇರ್ತಾರೋ, ಅಂದ್ರೆ ಯಾರಿಗೆ ಮೈಕೆಲ್ಲ ಉರಿ ಇರುತ್ತೆ, ಏನಾದ್ರು ತಿಂದಾಗ ಖಾರ ತಿಂದಾಗ ಎಸ್ಪೆಷಲಿ ಹೊಟ್ಟೆಯಲ್ಲಿ ಉರಿ, ಉಳಿತೇಗು ಮುಂತಾದ ಪ್ರಾಬ್ಲಮ್ಗಳಾಗುತ್ತೆ. ಈ ತರದವರು ಅಶ್ವಗಂಧವನ್ನ ಅಷ್ಟು ಯೂಸ್ ಮಾಡಬಾರ್ದು. ಇನ್ನು ನಿಮಗೆ ಡೀಟೇಲ್ಸ್ ಬೇಕು ಹೇಗೆ ಯೂಸ್ ಮಾಡಬೇಕು ಅಂತಂದ್ರೆ, ಬೆಸ್ಟ್ ಅಂತಂದ್ರೆ ನಿಮ್ಮ ಆಯುರ್ವೇದಿಕ್ ಫ್ಯಾಮಿಲಿ ಡಾಕ್ಟರ್ನ ಭೇಟಿ ಮಾಡಿ ಈ ಅಶ್ವಗಂಧದ ಬಗ್ಗೆ ಮತ್ತಷ್ಟು ತಿಳ್ಕೊಂಡು ಉಪಯೋಗಿಸಿ ಸ್ನೇಹಿತರೆ. ಧನ್ಯವಾದಗಳು.